ಇದೊಂದು ಜನಾಂದೋಲನ ಇವತ್ತು ಕಾರ್ಕಳದಿಂದ ಆರಂಭ ಆಗಿದೆ. ಈ ಜನಾಂದೋಲನವನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ತನಕವೂ ಕೂಡ ನಾವು ತೆಗೆದುಕೊಂಡು ಹೋಗ್ತೇವೆ. ಇದರಲ್ಲಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳು. ಈ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಪಲಾಯನವನ್ನು ಮಾಡ್ತಾ ಕಾಲಹರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾರ್ಕಳದಿಂದ ಜನಾಂದೋಲನವನ್ನು ಆರಂಭ ಮಾಡಿದ್ದೇವೆ. ಆರಂಭದಿಂದ ಉಡುಪಿ ಜಿಲ್ಲೆಯಿಂದ ಇದನ್ನು ತೆಗೆದುಕೊಂಡಿದ್ದೇವೆ. ನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹೋರಾಟವನ್ನು, ಈ ಜನಾಂದೋಲನವನ್ನು ವಿಸ್ತರಿಸ್ತೇವೆ. ಯಾವುದೇ ಕಾರಣಕ್ಕೂ ಬಡವರ BPL ಕಾರ್ಡನ್ನು ರದ್ದಾಗಲಿಕ್ಕೆ BJP ಬಿಡೋದಿಲ್ಲ. ಬಗರುಕುಂ ಸಮಿತಿಯ ಮುಂದೆ ಬರದಲೇ ಕಂದಾಯ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೂ ಕೂಡ BJP ವಿರೋಧವನ್ನು ಮಾಡುತ್ತೆ, ಬಿಡೋದಿಲ್ಲ. ನಮ್ಮ ಕರಾವಳಿಯ ವಿರೋಧಿ ನೀತಿಯನ್ನು ಈ ಸರ್ಕಾರ ಏನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ನಾಡಿದ್ದಿನ ಬಜೆಟ್ ಅಧಿವೇಶನದಲ್ಲಿ ನಾವು 12 ಜನ ಶಾಸಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿ ಧ್ವನಿಯನ್ನು ಎತ್ತುತ್ತೇವೆ. ಆಗ ನಮಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು ಸ್ವತಃ, ನಾವು ಎಲ್ಲ ಶಾಸಕರಿಗೆ ಅನುದಾನಗಳನ್ನು ಕೊಡ್ತೇವೆ ಅಂತ. ಅದು ಮರೀಚಿಕೆ ಆಗಿದೆ. ಆ ಬಜೆಟ್ ಅಧಿವೇಶನದಲ್ಲಿ 12 ಶಾಸಕರು ಕರಾವಳಿಯ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದ್ದಾರೆ. ಅಲ್ಲ, ಈ ಸರ್ಕಾರ ಇದು ಎಮ್ಮೆ ಚರ್ಮದ ಸರ್ಕಾರ, ಇದೊಂದು ದಪ್ಪ ಚರ್ಮದ ಸರ್ಕಾರ. ಈ ಸರ್ಕಾರಕ್ಕೆ ಸಂವೇದನಶೀಲತೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಸರ್ಕಾರಕ್ಕೆ ಕಿವಿಯೂ ಇಲ್ಲ, ಮೂಗು ಇಲ್ಲ, ಬಾಯಿನೂ ಇಲ್ಲ. ಈ ಸರ್ಕಾರ ಒಂದು ಬಂಡ ಸರ್ಕಾರ. ಇದು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ, 12 ಲಕ್ಷ ಬಗರುಕುಂ ಅರ್ಜಿ ತಿರಸ್ಕಾರ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಏಕವಿನ್ಯಾಸಕ್ಕೆ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇದೆ. ಇಂಥ ಸಮಸ್ಯೆಗಳಿದ್ದರೂ ಕೂಡ ಈ ಸರ್ಕಾರ ಮಾತಾಡೋದಿಲ್ಲ ಅಂತಂದರೆ ಈ ಸರ್ಕಾರದ ವಿರುದ್ಧ ರಸ್ತೆಗಿಳಿದರೆ ಬೇರೆ ಅನಿವಾರ್ಯತೆಗಳಿಲ್ಲ ನಮಗೆ. ಆ ಕಾರಣಕ್ಕೆ ಜನಾಂದೋಲನ ಕಾರ್ಕಳದಿಂದ ಆರಂಭ ಆಗಿದೆ. ನೋಡೋಣ, ಪ್ರತಿಭಟನೆ ಅಂತೂ ಆರಂಭ ಆಗಿದೆ. ಸ್ಪಂದನೆ ಮಾಡೋದು ಬಿಡೋದು ಆ ಸರ್ಕಾರಕ್ಕೆ ಬಿಟ್ಟಿದೆ.